ಫೌಂಡೇಶನ್ಸ್ ಚೆನ್ನಾಗಿದೆ ಇಂಟರ್ಮೀಡಿಯೇಟ್ ಈಸಿ ಮಾಡ್ಕೋಬಹುದು, ಹಿಂಗೆಲ್ಲ ಇರ್ತದೆ. ಫೌಂಡೇಶನ್ ಸ್ಟ್ರಾಂಗ್ ಇಲ್ಲಪ್ಪ ನಿಮ್ದಂದರೆ ಇಂಟರ್ಮೀಡಿಯೇಟಲ್ಲಿ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಜನ ಫೌಂಡೇಶನ್ ಮಾಡಿ ಹೋಗ್ತಾರೆ. ಬಟ್ ಹಾಂ, ಇಟ್ ರಿಕ್ವೈರ್ಡ್ ಸಮ್ ಟೈಮ್ ಫಾರ್ ಪ್ರಿಪರೇಷನ್ ಆ್ಯಂಡ್ ಆಲ್ ರೈಟ್. ಸಿಂಪಲ್ ಅದು ಏನೇ ಬಿಡಪ್ಪ ಫೌಂಡೇಶನ್ ಇದೆ ಅಂತ ಕ್ಯಾಜುವಲಾಗಿ ತೊಗೊಳಕ್ಕೆ ಹೋಗ್ಬಾರ್ದು. ಬರೀ ಪಾಸ್ ಆಗಬೇಕಂತೆ ಫೌಂಡೇಶನ್ ಓದಕ್ಕೆ ಹೋಗ್ಬಾರ್ದು. ಮತ್ತು ಟೈಮ್ ಇದೆ, ಬಟ್ ಏನಾಗುತ್ತೆ ಬೇಗ ಬೇಗ ಮುಗಿಸ್ಬೇಕಲ್ಲ, ಅದು ಇದೆ. ಇಟ್ಸ್ ನಾಟ್ ಲೈಕ್ ಟೈಮ್ ಇದೆ ಅಂತ ನಿದ್ದೆ ಮಾಡೋಕೆ ಬರೋಂಗಿಲ್ಲ ಇಲ್ಲಿ. ಈಗ ನೋಡಿ ನಿನ್ನೆ ರಜೆ ಆಯ್ತು ನನಗೆ, ಇವನ್ ಐ ಫೆಲ್ಟ್ ವೆರಿ ಬ್ಯಾಡ್, ಏನಪ್ಪ ಇದು ಅಂತ. ಎಂಡ್ ಏನಾಗುತ್ತೆ, ನಾಳೆ ಸಿಲೆಬಸ್ ಕಂಪ್ಲೀಟಾಗಿ ರಿವಿಷನ್ ಆಗಲಿಲ್ಲ ಅಂದರೆ ಅಗೇನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಇಲ್ಲಿ. 12:30 ತನಕ ತೊಗೋತೀನಿ ಇವತ್ತು. ಹಾಂ, ಫ್ರೈಡೇ ಬೇರೆ ಇದೆ, ಅವ್ರದ್ದೊಂದು ಎಕ್ಸಾಮ್ಸ್ ಇದೆಯಲ್ಲ ಅದೊಂದು ಐದು ನೋಡ್ರಿ. ಈಗ ದಟ್ ಇಸ್ ಅನದರ್ ಚಾಲೆಂಜ್ ಆಮ್ ಫೇಸಿಂಗ್ ನಾವು. ಎಕ್ಸಾಮ್ಸ್ ಏನಿದಾವಲ್ಲ बाबा, ये क्या है, बिजनेस लॉ है अकाउंट से नहीं, उसे क्या करें थे, मैं जस्ट हैव अ लुक हियर, एवरीवेयर यू रोट बिजनेस लॉ. हाय कौशिक, हाउ आर यू बेटा, कैन यू हियर मी? शेयर करो यूट्यूब पे क्लास. ಟೆನ್ಷನ್ ಇಲ್ಲ, ಬಟ್ ಏನಾಗುತ್ತೆ ಫೋಕಸ್ ಮಾಡಬೇಕು. ಹೌದಪ್ಪ ಈ ಟೈಮ್ ಪಾಸ್ ಆಗ್ತೇವೆ ಅಂತ ಪ್ರಿಪ್ರೇಷನ್ ಮಾಡಬೇಕು. ಏನು ಡಿಫಿಕಲ್ಟ್ ಆಗ್ತದೆ ಕೇಳಬೇಕು. ಐ ಆಮ್ ಹಿಯರ್ ಟು ಸಾರಿ ಡಾಟ್. ಇಟ್ಸ್ ನಾಟ್ ಲೈಕ್ ಸಿಂಪ್ಲಿ ಇಲ್ಲ ಟಯರ್ಡ್ನೆಸ್ ಅಂತ ಇರಬಾರ್ದು ಮನುಷ್ಯನಿಗೆ, ಕರೆಕ್ಟ್? ಸೊ ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಈಗ ನಿಮ್ಮ ಹತ್ರ ಅದು ಟಯರ್ಡ್ನೆಸ್ ಬರ್ತಾ ಇದೆ, ಅಟ್ಲೀಸ್ಟ್ ಒಂದು 3 hours ಸಾಕು ಅಭ್ಯಾಸ ಮಾಡಲಿಕ್ಕೆ. ಮೋರ್ ದೆನ್ ಎನಫ್ ಬಚ್ಚಾ. ಬಚ್ಚೋ ಯಾ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೀನಿಂಗ್ ಆಫ್ ದ ಸಿಗ್ನಿಫಿಕೆನ್ಸ್ ಡಬಲ್ ಎಂಟ್ರಿ ಇದು ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ಡೇ 1ದಲ್ಲಿ ಆಗಿತ್ತಲ್ಲ. ಸೊ ಈಗ ಡಬಲ್ ಎಂಟ್ರಿ ಸಿಸ್ಟಮ್ ಅಡ್ವಾಂಟೇಜಸ್ ಆಗಿತ್ತು, ಅಕೌಂಟ್ ಆಗಿತ್ತು, ಕರೆಕ್ಟ್? ಆ್ಯಂಡ್ ದಿಸ್ ಇನ್ ಆಲ್ ವಿ ಹ್ಯಾವ್ ಡನ್ ಕಂಪ್ಲೀಟೆಡ್, ರೈಟ್? ಎಸ್ ಆರ್ ನೋ ಬಚ್ಚು? ಇದು ಆಗಿತ್ತು. ಡೆಬಿಟ್ ಕ್ರೆಡಿಟ್ ಇಲ್ಲಿ ಬಂದಿದ್ರಲ್ಲ ನಾವು, ಹೌದಲ್ಲಪ್ಪ ಕೌಶಿಕ? ಈಗ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ್ಯಾಟ್ asset is equal to what, my dear student? Liability plus capital, right? Asset is equal to liability plus capital ಇದೆ. ಈಗ ಏನಿದು ನೋಡಿ, liability asset minus liability plus capital. ಒಂದು ನಿಮಿಷ ಶೇರ್ ಮಾಡ್ತಾ ಇದ್ದೀನಿ. After this, bachcho, we have business law class. Consideration, I want to finish it. Share that, this one, link. Bachcho, nodi, debit credit ideyalla, right? So the very important concept of this one, accounting, journal entry. Journal entry perform ಮಾಡುವಾಗ especially debit credit plays a very important role. ಈಗ debit credit role ಆನ್ ದ ಬೇಸಿಸ್ ಆಫ್ ಗೋಲ್ಡನ್ ರೂಲ್ಸ್ ಮ್ಯಾಗೆ ಅಪ್ಲೈ ಆಗುತ್ತೆ, ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮ್ಯಾಗ ಆಗುತ್ತೆ, ಹೌದಲ್ಲ? ಈಗ ಡೆಬಿಟ್ ಕ್ರೆಡಿಟ್ ಎಲ್ಲಿ ಬರುತ್ತೆ ಸರ್? ನಾವು ಡೆಬಿಟ್ ಕ್ರೆಡಿಟ್ ನೋಡಿ ಬಚ್ಚು, ಡೆಬಿಟ್ ಕ್ರೆಡಿಟ್ ನಾವು ಏನು ಮಾಡ್ತೀವಿ? ಏನಷ್ಟು ಬೈಟ್ ಆಗಿಬಿಟ್ಟಿದೆ, ಒಂದು ನಿಮಿಷ, ಇಷ್ಟು ಬೆಳಗಿಲ್ಲಪ್ಪ ನಾನು. ಹಾಂ ಜಿ, ಈಗ ಒಂದು ಮಾತು ಕೇಳಿ ಬಚ್ಚೋ, ವೆನ್ ಎವರ್ ವಿ ಹ್ಯಾವ್ ಅಕೌಂಟ್, ರೈಟ್? ಯಾವುದೇ ಅಕೌಂಟ್ ಇರಲಿ, ಓಕೆ, ಇಟ್ಸ್ ಇನ್ ಟಿ ಶೇಪ್ ಫಾರ್ಮ್ಯಾಟ್ದಾಗಿರುತ್ತೆ, ರೈಟ್? ಈ ಟಿ ಶೇಪ್ ಫಾರ್ಮ್ಯಾಟ್ದಲ್ಲಿ ಏನು ಅಕೌಂಟ್ ಇರುತ್ತಲ್ಲ, ಇಲ್ಲಿ ನಾವೇನು ಮಾಡ್ತೀವಿ? ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಮಾಡ್ತೀವಿ ನಾವು,
ಕರೆಕ್ಟ್. ಇಲ್ಲಿ ಡೆಬಿಟ್ ಬರ್ತೀವಿ, ಇಲ್ಲಿ ಕ್ರೆಡಿಟ್ ಬರ್ತೀವಿ. ಆನ್ ವಾಟ್ ಬೇಸಿಸ್ ವಿ ಸೇ ಟು ಆ್ಯಂಡ್ ಬೈ ಸೈಡ್. ಟು ಆ್ಯಂಡ್ ಬೈ ಸೈಡ್ ಆನ್ ವಾಟ್ ಬೇಸಿಸ್ ವಿ ಆರ್ ಗೋನ್ ಟು ಸೇ ದಟ್. ಇದಕ್ಕೆ ಯಾವ ರೀತಿ, ಹೌ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡಿ, ಯಾವುದೇ ಡೆಬಿಟ್ ಆಗಲಿ ಅಥವಾ ಕ್ರೆಡಿಟ್ ಆಗಲಿ, ಇಲ್ಲೇ ದೇರ್ ಟು ಆರ್ ರಿಲೇಟೆಡ್ ಟು ಒಂದು ರೂಲ್ಸ್ ಇದಾವೆ. ಯಾವ್ದು ರೂಲ್ಸ್ ಸರ್? ಪರ್ಸನಲ್ ರಿಯಲ್ ನಾಮಿನಲ್ ಅಕೌಂಟ್ ಮೇಲೆ. ಇನ್ನೊಂದು ಯಾವ್ದು ರೂಲ್ಸ್ ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್. ಈಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ವಾಟ್ ಬಚ್ಚೋ? ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಇನ್ಕಮ್ ಇರ್ಬೋದು, ರೈಟ್, ಅಸೆಟ್ಸ್ ಇರ್ಬೋದು, ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಲ್ಯಾಬಿಲಿಟಿ ಇರ್ಬೋದು, ರೈಟ್. ಅದೇ ರೀತಿ ಪ್ರಾಫಿಟ್ ಇರ್ಬೋದು, ಲಾಸ್ ಇರ್ಬೋದು. ದಿಸ್ 4 ಕಾನ್ಸೆಪ್ಟ್ ಮ್ಯಾಗೆ. ಸೊ ಸಿಂಪಲ್ ನೆನಪಿಟ್ಕೊಂಡ್ರೆ ಸಾಕು. ಅಂಥದ್ದೇನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಅಕೌಂಟ್ಸ್ is not that much difficult as you guys are expecting, but you need to focus more on law ಮತ್ತು ಅಕೌಂಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ಆರಾಮ್ಸೆ ಮ್ಯಾಥ್ಸಿಗೆ ವಿ ವಿಲ್ ಹ್ಯಾವ್, ಹಿ ಈಸ್ ಗೋಯಿಂಗ್ ಟು ಡೂ ಇಟ್. ಒನ್ ಮೋರ್ ಸರ್ ಬರ್ತಾ ಇದ್ದಾರೆ, ಡಾಕ್ಟರ್ ಸರ್ ಇದ್ದಾರೆ, ಡಾಕ್ಟರ್. ಹಿ ವಿಲ್ ಬಿ ಎಂಗೇಜಿಂಗ್ Saturday Sunday ಕ್ಲಾಸಸ್. ಮ್ಯಾಥ್ಸ್ದಲ್ಲಿ PhD ಮಾಡೋರು, ಶಾರ್ಟ್ಕಟ್ ಮೆಥಡಲ್ಲಿ ಕ್ಲಾಸ್ ಕೊಡ್ತಾರೆ. ಸೊ ಮ್ಯಾಥ್ಸ್ ಹೆಂಗಾರ ಮಾಡಿ ಪಾಸ್ ಆಗಬೇಕು ನೀವು. ಬಿಕಾಸ್ ಏನಾಗುತ್ತೆ, ಈಗ ಮ್ಯಾಥ್ಸ್ ರಿಮೈನಿಂಗ್ ಸಬ್ಜೆಕ್ಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಟೀಚ್ ದ್ಯಾಟ್, ರೈಟ್. ಮ್ಯಾಥ್ಸ್ ನಿಮಗೆ ಅವ್ರು ಕಲಿಸ್ತಾರೆ, ಬಟ್ ಐ ಡೋಂಟ್ ನೋ, ರೈಟ್, ವಾಟ್ ದೇ ಆರ್ ಟೀಚಿಂಗ್. ಅದಕ್ಕೆ ಐ ಆಮ್ ಶೋರ್ ದ್ಯಾಟ್ ದೇ ವಿಲ್ ಟೀಚ್ ಗುಡ್. ಇಟ್ಸ್ ನಾಟ್ ಲೈಕ್ ಏನಪ್ಪ ಏನು ಗೊತ್ತಾಯಿಲ್ಲ ಅಂದರೆ, ಬಿಕಾಸ್ ಐ ಆಮ್ ವೆರಿ ವೀಕ್ ಇನ್ ಮ್ಯಾಥ್ಸ್ದಲ್ಲಿ ದಟ್ ಐ ಡೋಂಟ್ ನೋ. ಅಕೌಂಟ್ಸ್ ಮ್ಯಾಥ್ಸ್ ಗೊತ್ತಿದೆ. We have seen that T account is increase or decrease entries are made on the left hand side and right hand side, right, for assets respectively and vice versa for liability. Hodala. But formally accountant use debit denotes the entry on the left side, right? Credit denotes the entry on the right side. To denote entry on the right side of the account, we know that by deducting the total liability from the total assets, right, what we get bacha? Capital. How do you? Yes or no? So very simple. Ille accounting equation ideyalla, accounting equation, you know that accounting equation is what? Accounting equation, what it says, asset is equal to capital plus liability, or capital is equal to asset minus liability, right? Liability is equal to asset minus capital. Hodala. So these are the equations we have to remember. Bacho, ಇಲ್ಲೇ ಈ ಇಕ್ವೇಷನ್ಸ್ ಎದ್ರ ಮ್ಯಾಗಿದೆ ಅಂದರೆ ವೆರಿ ಸಿಂಪಲ್, ರೈಟ್. ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ ಮ್ಯಾಗಿದೆ, ಡಬಲ್ ಎಂಟ್ರಿ ಆಸ್ಪೆಕ್ಟ್. ಸೊ ಇಫ್ ದ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಶುಡ್ ಬಿ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ದಟ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಮ್ಯಾಚ್ ಹಿಯರ್. ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ ಇಸ್ ಕ್ಯಾಪಿಟಲ್, ರೈಟ್. ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ ಆ್ಯಂಡ್ ಕ್ಯಾಪಿಟಲ್ ಇಸ್ ಲ್ಯಾಬಿಲಿಟಿ. ಹೌದಲ್ಲ? ಸೊ ಅದಕ್ಕೆ ಬಚ್ಚೋ ರಿಮೆಂಬರ್ ಒನ್ ಥಿಂಗ್. ಸೊ ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಆದರೆ ಅಸೆಟ್ ಮೈನಸ್ ಲ್ಯಾಬಿಲಿಟಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಆಗುತ್ತೆ. ಅದೇ ರೀತಿ asset is equal to liability plus capital. Now again the very important point, capital ಏನೇನು ಬರ್ತವೆ? What are the items we are going to get in the capital? That is most important, right? Capital ನಲ್ಲಿ ಯಾವೆಲ್ಲ ಐಟಮ್ಸ್ ಬರ್ತಾವಪ್ಪ ನೋಡಿ. ಕ್ಯಾಪಿಟಲ್ ಅಂದರೆ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಪ್ರೊಪ್ರೈಟರ್ಸ್, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಓನರ್ಸ್, right? It may be a profit, it may be a reserves, it may be a capital, right? And remember one thing bacho, nodri, iga equity or capital, iga capital or equity alli enagutte, share holders fund barutte, right? Shareholder fund. ಈಗ ಶೇರ್ ಹೋಲ್ಡರ್ ಅಂದರೆ ದೇ ಆರ್ ದ ಒನ್, ದಿಸ್ ಇಸ್ ದ ಫಂಡ್ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್. ಹೂ ಇಸ್ ದ ಶೇರ್ ಹೋಲ್ಡರ್? ದೇ ಆರ್ ದಿ ಪ್ರೊಪ್ರೈಟರ್ಸ್, ದೇ ಆರ್ ದಿ ಓನರ್ ಆಫ್ ದಿ ಕಂಪನಿ. ಗಾಟ್ ಇಟ್? ಪ್ಲಸ್ ಇಫ್ ದೇರ್ ಇಸ್ ಎನಿ ಪ್ರಾಫಿಟ್, ಸರ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರಾಫಿಟ್? ಪ್ರಾಫಿಟ್ ಇಸ್ ಈಕ್ವಲ್ ಟು ವಾಟ್ ಬಚ್ಚೋ? ಯುವರ್ ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ಹೌದಿಲ್ಲ? ದಟ್ ಮೀನ್ಸ್ ಕ್ಯಾಪಿಟಲ್ ಇನ್ ದ ಬಿಗಿನಿಂಗ್ plus contributed by the capital, beginning rate capital, earning minus plus revenue minus expenses, that is dividend. Andre yenalla, anything which is related to what bacha, equity or stockholder or shareholder, that comes here. Artha agidiya? Understood bacho? Understood? Big head ring. Revenue minus expenses. Voice is clear now. So
asset is equal to liability plus capital. Same way, asset is equal to liability plus what? It will include capital, sorry, earning, revenue, minus expenses and minus dividend. Now the question is that. So, bacho, this is a very important concept because contributed capital means the capital which is while starting the business we need, right? Anything capital, that is owner. ಯಾವುದೇ ವ್ಯವಹಾರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ದುಡ್ಡು ಬೇಕಲ್ಲ. That is what original capital introduced by the owner. Got it? Entry very important ಇದ್ದು. Business ಸ್ಟಾರ್ಟ್ ಮಾಡಬೇಕಂದ್ರೆ ಬೇಕಲ್ಲ ದುಡ್ಡು. Second, beginning retained earning. Retained earning ಅಂದ್ರೆ previous year profit which is not distributed. ಅಂದ್ರೆ ಏನು ಸರ್, ಈಗ 2020 ದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ನೀವು. ಆವಾಗ ಒಂದು 20 ಲಕ್ಷ ರೂಪಾಯಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ, ಕರೆಕ್ಟ್? ಈಗ ಕರೆಂಟ್ ಇಯರ್ 2023 ಇದೆ, 22 ದಲ್ಲಿ 23 ದಲ್ಲಿ ದೇರ್ ಇಸ್ ಸಮ್ ಪ್ರಾಫಿಟ್ ವಿಚ್ ಇಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. ಸೊ ಏನಾಗುತ್ತೆ, ದಟ್ ಈಸ್ ರಿಟೇನ್ ಅರ್ನಿಂಗ್. ಅದು ಸೊ ರಿಟೇನ್ ಅರ್ನಿಂಗ್ ಅಂದ್ರೆ ಏನಾಗುತ್ತೆ, ರಿಟೇನ್ ಅರ್ನಿಂಗ್ ನಾವು ಫ್ಯೂಚರ್ದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ರಿಟೇನ್ ಅರ್ನಿಂಗ್ ಎಕ್ಸ್ಪಾನ್ಷನ್ ಆಯಿತು, ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ಸ್ ಆಯಿತು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಯಿತು, ಇದನ್ನ ಎಲ್ಲ ಎಕ್ಸ್ಪೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸರ್, generated from the ongoing activity. ಈಗ ನೀವು what kind of business you are doing. So assume that if you are doing the business of banking, definitely you are going to get the interest as the income here. If you have a coaching academy, fees. So bachcho, ongoing activity, continuing operations, earning, revenue means that include both cost, that is expenses, and profit, that is called as revenue here. Got it? So now expenses, all the expenses incurred to get that revenue, cost of incurred operation of the economy. Dividend means what? But something earning distributed to the investor, shareholders. If you have a company, you have to invest money a lot. So that is what the. So we also seen that if there is any change in one side of the equation, it wants to change similar change on the other side. How do? Because assets idave matte liability plus capital ide. ಸೊ ಇಲ್ಲ ಏನರ ಚೇಂಜ್ ಆದರೆ ಇಲ್ಲಿ ಚೇಂಜ್ ಆಗುತ್ತೆ, ಗೊತ್ತಾಗಿದೆಯಾ? ಆಬ್ವಿಯಸ್ಲಿ ಆಗಬೇಕು, ಬಿಕಾಸ್ ನಿಮ್ಗೆ ಗೊತ್ತಿಲ್ಲದು ಡ್ಯೂಲ್ ಆಸ್ಪೆಕ್ಟ್ದಲ್ಲಿ ಆಲ್ವೇಸ್ ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ ಇರುತ್ತೆ. ಸೊ ದೇರ್ ಇಸ್ ಎನಿ ಚೇಂಜ್ ಹಿಯರ್, ಆಬ್ವಿಯಸ್ಲಿ ಇಟ್ ಶುಡ್ ಎಫೆಕ್ಟ್ ಚೇಂಜ್ ಹಿಯರ್. ನಾನು ಕೊಟ್ಟೆ ಗಣಕ ಕೊಟ್ಟೆ, ದಿಸ್ ಇಸ್ ದ ಸಮಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ನಾಟ್ ಓನ್ಲಿ ಪ್ರೆಸೆಂಟ್ ಸಿ ಎ ಫೌಂಡೇಶನ್ ಆಗಿಲ್ಲ, ಇಂಟರ್ಮೀಡಿಯೇಟ್ದಾಗೂ ಆಗುತ್ತೆ. ಹಾಗಿದ್ದರೆ ಕೇಳಿ ನೋಡಮ್ಮ, ಜನರಲ್ ಎಂಟ್ರಿಗೆ ಗೊತ್ತಿಲ್ಲ ನನಗೆ. ಸ್ಟಾರ್ಟ್ ನಾವು ನೋಡಿ, ಸ್ಟಾರ್ಟೆಡ್ ಬಿಸ್ನೆಸ್ ನೋಡಿ. ಪ್ರೆಸೆಂಟೇಷನ್ ಈ ರೀತಿ ಮಾಡಬೇಕಂದ್ರೆ ಎಕ್ಸಾಮ್ದಲ್ಲಿ ಇಟ್ಸ್ ನಾಟ್ ಲೈಕ್ ನಾವು ಮಾರ್ಕ್ಸ್ ಕಡಿಮೆ ಬಂದಿದ್ದೆ ಕೊಟ್ಟಿದ್ದಾರೆ ಅಂತ ಹೇಳಂಗಿಲ್ಲ. ಅದು ಅವ್ರು ಹೆಂಗೆ ಮಾಡಿ ಕೊಡಬೇಕು ಅದನ್ನು. ಬಿಕಾಸ್ ಸಿ ಎ ಇಸ್ ದ ಕೋರ್ಸ್ ದಟ್ ಆ ಲೆವೆಲ್ದಲ್ಲಿ ಟಫ್ ಇಲ್ಲ, ಬಟ್ ನಾವು ಏನು ಮಾಡಿದ್ದೀವಿ, ಇಷ್ಟ ಬರೆದ್ರೆ ಆಗುತ್ತೆ, ಹಿಂಗಾಗುತ್ತೆ. ಸೊ ದ ಮೋರ್ ಆ್ಯಂಡ್ ಮೋರ್ ಕ್ಲಾರಿಟಿ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದೆಮ್, ಡೆಫಿನೆಟ್ಲಿ ದ ಮೋರ್ ಪಾಸಿಬಿಲಿಟೀಸ್ ಆಫ್ ಗೆಟಿಂಗ್ ಕ್ಲಿಯರೆನ್ಸ್, ರೈಟ್? ಹಂಗಿದೆ. ಇಟ್ಸ್ ನಾಟ್ ಲೈಕ್ ಸಿಂಪ್ಲಿ ಏನಪ್ಪ ಇದು ಹಾಗಪ್ಪ ಅದಲ್ಲ. ಸೊ ನೆನಪು ಕೊಡಿ, ಹಾಂ ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೊಡ್ರಿ, ಸ್ಟ್ರಾಂಗ್ ಬೇಸಿಕ್ಸ್ ನಾವು. ಸೊ ಬೇಸಿಕ್ ಅಂತೂ ಪಕ್ಕಾ ಸ್ಟ್ರಾಂಗ್ ಮಾಡ್ತೀನಿ. ಈಗ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್, ಈಗ ಕ್ಯಾಶ್ ಏನಾಗುತ್ತೆ, ಅಸೆಟ್ ಆಗುತ್ತೆ, ರೈಟ್? ಅಸೆಟ್ ಆಗುತ್ತೆ. ಸೊ ಈಗ ಟೋಟಲ್ ಅಸೆಟ್ ಕ್ಯಾಶ್ ಇನ್ ಹ್ಯಾಂಡ್ 10 lakh ಆಯಿತು. ನೌ ವಿ ಆರ್ ಇನ್ವೆಸ್ಟೆಡ್ ದಿಸ್, ರೈಟ್? ವೇರ್ ವಿ ಆರ್ ಇನ್ವೆಸ್ಟೆಡ್ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ 10 lakh ಆಗುತ್ತೆ. ಸೊ ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ. ಹೌದು ಇಲ್ಲ? ಯಸ್ ಆರ್ ನೋ ಬಚ್ಚು? ಹೌದು ಇಲ್ಲ? ರೈಟ್? ಸೊ 10 lakh ಏನಾಗುತ್ತೆ, ಕ್ಯಾಶ್ ಆದರೆ, ಇಫ್ 10 lakh is cash, that is total assets. Asset is cash, right? Cash is asset. Now where we are invested, we have invested in the business, that is equals to capital, right? Capital, how much capital we have? 10 lakh, correct? So ಏನಾಯಿತು, ಒಂದು ಇಕ್ವೇಷನ್ ಕಟ್ಟದಲ್ಲ, asset is equal to capital ಆಯಿತು, ಹೌದಲ್ಲ? ಸೊ ದಿಸ್ ವಿಲ್ ಬಿ ಅಟ್ರಿಬ್ಯೂಟ್ ಡ್ಯಾಶ್ ಆಯಿತು. ಗೊತ್ತಾಗಿದೆಯಾ? ನಾವು ಚಲೋ ಬಾರೋಡ್. ಸೊ ಬಚ್ಚ ಬಾರೋಡ್ ಮೀನ್ಸ್ ದೇ ಹ್ಯಾವ್ ಟೇಕನ್ ದ loan. So previously cash balance was how much? Now we received how much? That means total ಎಷ್ಟು ಆಯಿತು? 15 lakh ಆಯಿತು, ಹೌದು ಇಲ್ಲ? If you add that, it is 15 lakh. Yes or no? Yes or no? Now the liability will be 10 lakh. 5 lakh is liability and 10 lakh is equity. ಹೌದಲ್ಲ? Yes or no ಬಚ್ಚ? Next, withdrew cash from the business for, ಈಗ ಏನಾಯಿತು, they have withdrawn the money. Capital, cash is reduced here. So 15,000 minus 13 lakh, right? This will be same, right?
ದಿಸ್ ವಿಲ್ ಬಿ ಸೇಮ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ 10 ಲ್ಯಾಕ್ದಲ್ಲಿ 2 ಲ್ಯಾಕ್ ಹೋದರೆ ಎಷ್ಟಾಯ್ತಮ್ಮ 8 ಲ್ಯಾಕ್. 8 ಲ್ಯಾಕ್ ಪ್ಲಸ್ 5 ಲ್ಯಾಕ್ ಎಷ್ಟಾಗುತ್ತೆ 13 ಲ್ಯಾಕ್ ಆಗುತ್ತೆ. ಹೌದಲ್ಲ? ಎಸ್ ಸರ್ ನೋ? ಎವ್ರಿ ಟ್ರಾನ್ಸಾಕ್ಷನ್ ಇಸ್ ಗೆಟಿಂಗ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್, ರೈಟ್? ನೌ ಲೋನ್ ರೀಪೇ ಟು ದ ಎಕ್ಸ್ಟೆಂಟ್ ಆಫ್ 1 ಲ್ಯಾಕ್. ಸೊ 13 ಲ್ಯಾಕ್ ಇತ್ತು, ಏನಾಯ್ತು ಈಗ 12 ಲ್ಯಾಕ್ ಆಯಿತು, ಬಿಕಾಸ್ 1 ಲ್ಯಾಕ್ ಕಡಿಮೆ ಆಗಿದೆ. ಆ್ಯಂಡ್ ದಿಸ್ 5 ಲ್ಯಾಕ್ದಲ್ಲಿ 4 ಲ್ಯಾಕ್ ಆಯಿತು. ಹೌದಲ್ಲ? 4 ಲ್ಯಾಕ್ ಆಗುತ್ತೆ. ಸಿಮಿಲರ್ಲಿ ಬಚ್ಚ ಈಗ 8 ಲ್ಯಾಕ್ ವಿಲ್ ಬಿ ಸೇಮ್ ಆಸ್ ಇಟ್ ಈಸ್. ಹೌದಲ್ಲ? ಎಸ್ ಆರ್ ನೋ? ಸೊ 8 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಇಸ್ ಈಕ್ವಲ್ ಟು 12 ಲ್ಯಾಕ್ ಆಯಿತು. ಹೌದಲ್ಲ? ನೆಕ್ಸ್ಟ್ ಬ್ರಾಡ್ ಫರ್ನಿಚರ್ 3 ಲ್ಯಾಕ್. ಈಗ ಏನಾಗುತ್ತೆ ಬಚ್ಚ ವೆರಿ ಸಿಂಪಲ್ ಆಗಿದೆ. ಇಲ್ಲೇ 12 ಲ್ಯಾಕ್ ಇತ್ತು, 3 ಲಕ್ಷದ್ದು ಫರ್ನಿಚರ್ ಬಂತು, 3 ಲಕ್ಷ ಕ್ಯಾಶ್ ಹೋದಲ್ಲ. ಹೌದಲ್ಲ? ಸೊ ಏನಾಗುತ್ತೆ ಈಗ 12 ಲ್ಯಾಕ್ ಇತ್ತು, 12 ಲ್ಯಾಕ್ದಲ್ಲಿ 13 ಲ್ಯಾಕ್ ಬಂತು, 3 ಲ್ಯಾಕ್ ಇದ್ದು ಫರ್ನಿಚರ್ ಬಂತಿಗೆ. ಅದೇ ರೀತಿ ಈಗ ಪೇಯಿಂಗ್ ದ ಕ್ಯಾಶ್, ರೈಟ್? ಅಲ್ಟಿಮೇಟ್ ಏನಾಗುತ್ತೆ 12 ಲ್ಯಾಕ್ ಆಗುತ್ತದೆ. ಹೌದಲ್ಲ? ಎಸ್ ಸರ್ ನೋ? 12 ಲಕ್ಷ ರೂಪಾಯಿ ಇತ್ತು, ಕ್ಯಾಶ್ ಹೋಯ್ತು, ಫರ್ನಿಚರ್ ಬಂತು. 12 ಲಕ್ಷ ರೂಪಾಯಿದಲ್ಲಿ 3 ಲಕ್ಷದ ಕ್ಯಾಶ್ ಹೋದರೆ ಕ್ಯಾಶ್ ಎಷ್ಟು ಉಳಿದ ಕಡೆ ಈಗ? ಹೌ ಮಚ್ ಕ್ಯಾಶ್ ಯು ಹ್ಯಾವ್ ಲೆಫ್ಟ್ ವಿತ್? 12 ಲಕ್ಷ ರೂಪಾಯಿ ಇತ್ತು ನಂತರ ಕ್ಯಾಶ್. ಹೌದಲ್ಲ? ಹೌದಲ್ಲ? ಸೊ 12 ಲಕ್ಷದಲ್ಲಿ 3 ಲಕ್ಷ ಕ್ಯಾಶ್ ಹೋದರೆ ಎಷ್ಟು ರೂಪಾಯಿ? 9 ಲ್ಯಾಕ್ ಪ್ಲಸ್ ಫರ್ನಿಚರ್ ಎಷ್ಟಮ್ಮ 3 ಲ್ಯಾಕ್ ಬಂತಲ್ಲ, 3 ಲ್ಯಾಕ್ ಬಂತು. ಸೊ ಏನದು 12 ಲ್ಯಾಕ್ ಆಯಿತು. ಕರೆಕ್ಟ್? ಹಾಂ, ಒಂಥರ 3 ಲಕ್ಷ ಕ್ಯಾಶ್ ಕೊಟ್ಟ, ಅಸೆಟ್ ಕಡಿಮೆ ಆಯಿತು. ಒನ್ ಅಸೆಟ್ ಡಿಕ್ರೀಸ್, ಅನದರ್ ಅಸೆಟ್ ಇನ್ಕ್ರೀಸ್ ಹಿಯರ್, ರೈಟ್? ಸೊ 9 ಲ್ಯಾಕ್ ಪ್ಲಸ್ 3 ಲ್ಯಾಕ್ 11 ಲ್ಯಾಕ್ ಆಯಿತು, 12 ಲ್ಯಾಕ್ ಆಯಿತು. ಸೊ ದೇರ್ ಇಸ್ ನೋ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಅಸೆಟ್, ಸೇಮ್ ಆಗುತ್ತೆ. ಬಟ್ ದಿಸ್ ವಿಲ್ ಬಿ ಸೇಮ್ 4 ಲ್ಯಾಕ್ ಆ್ಯಂಡ್ 8 ಲ್ಯಾಕ್. ಅರ್ಥ ಆಗಿದೆಯಾ? ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಹೌ ದ ಅಕೌಂಟಿಂಗ್ ಇಕ್ವೇಷನ್ ಎಂಗೇಜ್. Has been seen clearly. What has been given above is that suitable only if the number of this transaction is small. ಇದೇನಾಗುತ್ತೆ 5-10 ಟ್ರಾನ್ಸಾಕ್ಷನ್ ಅರೇಂಜ್ ಮಾಡ್ಕೋಬಹುದು. ಬಟ್ ರಿಯಾಲಿಟಿದಲ್ಲಿ, in reality, when there is a business which is having thousands of transactions daily basis ಮ್ಯಾಗೆ, ಅವಾಗ ಇದೆಲ್ಲ ಮಾಡಕ್ಕೆ ಬರ್ತೈತೆನಾ? No, we have to follow the journal entry. Transaction given above is shown in below according to this method, right? So ನೋಡಿ, that is what they are trying to say ಬಚ್ಚ. ಏನಂತೆ? ಫಸ್ಟ್ 10 ಲಕ್ಷ ಬಂತು, ಇನ್ಕ್ರೀಸ್ ಇನ್ ದ ಅಸೆಟ್, ರೈಟ್? ಹೌದಲ್ಲ? ಇನ್ಕ್ರೀಸ್ ಇನ್ ದ ಅಸೆಟ್ ಆಯಿತು. ಸಿಮಿಲರ್ಲಿ ಬಚ್ಚೋ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್. ಹೌದಲ್ಲ? ಎಸ್ ಆರ್ ನೋ ಮೈ ಡಿಯರ್ ಸ್ಟೂಡೆಂಟ್? ನೆಕ್ಸ್ಟ್ ದೇ ಆರ್ ಟೇಕನ್ ದ ಲೋನ್, ಇನ್ಕ್ರೀಸ್ ಇನ್ ದ ಅಸೆಟ್. ಹೌದಲ್ಲ? liability also got increase here. Where is liability? Right? Next they paid, they have taken the money from the capital, personal use ಗೆ. ಏನಾಯಿತು 2 ಲ್ಯಾಕ್ ರೂಪೀಸ್ ಹೋತಲ್ಲ, ಈಗ 15 ಲಕ್ಷ ರೂಪಾಯಿ 2 ಲ್ಯಾಕ್ ಹೋಯ್ತು. ಹೋದಲ್ಲ? ಸಿಮಿಲರ್ಲಿ ಬಚ್ಚ 2 ಲ್ಯಾಕ್ ರೂಪೀಸ್ ಕ್ಯಾಪಿಟಲ್ ಡಿಕ್ರೀಸ್ ಆಯಿತು. ಆಮೇಲೆ ಮಾಡಿದ್ರು ಅವರು ಫರ್ನಿಚರ್ ಖರೀದಿ ಮಾಡಲ್ಲ, ಫರ್ನಿಚರ್ 3 ಲ್ಯಾಕದ್ದು. ಸೊ 3 ಲ್ಯಾಕದ್ದು ಫರ್ನಿಚರ್ ಖರೀದಿ ಮಾಡಿದ್ದಾರೆ. ಬಟ್ ಬಚ್ಚ 3 ಲ್ಯಾಕ್ ಅಲ್ಲ, 1 ಲ್ಯಾಕದ್ದು ಏನಂತ ಟ್ರಾನ್ಸಾಕ್ಷನ್ ಅದು? ಹಾಂ, ಲೋನ್ ರೀಪೇಡ್. ಎಸ್ ಬಚ್ಚ, ಲೋನ್ ರೀಪೇಡ್ ಎಷ್ಟಾಗ್ತದೆ? 1 ಲ್ಯಾಕ್. ಕ್ಯಾಶ್ ಡಿಕ್ರೀಸ್ ಆಯಿತು, ಸಿಮಿಲರ್ಲಿ ಲಯಬಿಲಿಟಿ ಡಿಕ್ರೀಸ್ ಆಯಿತು. ಓಕೆನಾ? ಓಕೆ. ಬಟ್ ನೌ ದ ಕ್ವಶನ್ ಇಸ್ ದ್ಯಾಟ್, ನೌ ದ ಕ್ವಶನ್ ವೇರ್ ದ ಫರ್ನಿಚರ್ ಇಸ್ ಗಾನ್. ಫರ್ನಿಚರ್ ನೋಡಿ ಆ್ಯಕ್ಚುಲಿ ಏನಾಗುತ್ತೆ, ಇದು ಟೋಟಲ್ ಅಸೆಟ್ ಅಲ್ವಾ? ಈಗ ಟೋಟಲ್ ಅಸೆಟ್ದಲ್ಲಿ ಒಂದು ಕ್ಯಾಶ್ ಕಾಲಮ್ ತೆಗೆದ್ರೆ ಕ್ಯಾಶ್ ಕಾಲಮ್ದಲ್ಲಿ 3 ಲಕ್ಷ ಕಡಿಮೆ ಮಾಡ್ತೀವಿ ನಾವು, ಫರ್ನಿಚರ್ ಕಾಲಮ್ದಲ್ಲಿ ಏನು ಮಾಡ್ತೀವಿ 3 ಲಕ್ಷ ರೂಪಾಯಿ ಜಾಸ್ತಿ ಮಾಡ್ತೀವಿ. ದಿಸ್ ಈಸ್ ದ ಅಕೌಂಟಿಂಗ್ ಇಕ್ವೇಷನ್ ಬಚ್ಚು. ಅರ್ಥ ಆಗಿದೆಯಾ? ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್? ಮಟೀರಿಯಲ್ಟಿ ಕಾನ್ಸೆಪ್ಟ್ ಪ್ರಕಾರ ತೋರಿಸ್ಬೇಕಾಗಿತ್ತು, ಬಟ್ ಇಲ್ಲಿ ಎಫೆಕ್ಟ್ ಆಗಂಗಿಲ್ಲ ಅಲ್ಲ, ಬಿಕಾಸ್ ಒನ್ ಅಸೆಟ್ ಡಿಕ್ರೀಸ್ ಇನ್ನೊಂದು ಅಸೆಟ್ ಇನ್ಕ್ರೀಸ್ ಆದರೆ ಬೈ ಡಿಫಾಲ್ಟ್ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಹೌದಲ್ಲ? ಅದಕ್ಕೆ ದಟ್ ಮೋಹನ ನೋಡಪ್ಪ, ನೀವು ಫೇಲ್ ಆಗ್ತಿ ಹಿಂಗೆ ಮಾಡಿದ್ರೆ ಫೀಸ್ ಕಟ್ಟಾಗ ಹೋಗ್ಬಿಡ್ತಿರಲ್ಲ ನೀವು. ಮೋನ್ಯಾ ಸರಿಯಾಗಿ ಕ್ಲಾಸಸ್ಗೆ ಬರಬೇಕಪ್ಪ ನೀವು. ಸೀರಿಯಸ್ ಇರಂಗಿಲ್ಲ ಹುಡುಗರು, ಲೈವ್ ಕ್ಲಾಸಸ್ ಬಂದ್ರೆ ಅರ್ಥ ಆಗುತ್ತದು. ಏನಾಗುತ್ತೆ ಅದು ಮನ್ಯಾಗ ಕುಂತು ಕಲಿಯಾಕೆ ಏನಾಗೈತ್ರು ಮನೆ ನಿಮ್ಗೆ, ಇಲ್ಲಿ ಹುಡುಗಿಯರು ಬಂದು ಕಲಿಯಾಕತ್ತ ಸ್ವಲ್ಪ ರೈತರು ನಾಚಿಕೆ ನಿಮ್ಗೆ. ಆನ್ ಟೈಮ್ ಬರ್ರಪ್ಪ.
9:30 ನೋಡಪ್ಪ, 9:30 ಆದ್ಮೇಲೆ ಯಾವಾಗ ಲೈವ್ ಬಂದ್ಬಿಡ್ತೀನಿ ನಾನು. ಇದು ಕ್ವಶನ್ ಕೇಳಂಗಿಲ್ಲಮ್ಮ, ಇದ್ರ ಮ್ಯಾಗ ಜನರಲ್ ಎಂಟ್ರಿ ಕೇಳ್ತಾರೆ. ಬೇಸಿಕ್ಸ್ ಸ್ಟಾಕ್ ಮಾಡ್ಬೇಕಲ್ಲ ನಾವು. ವಿ ಶುಡ್ ನೋ ದ ಬೇಸಿಕ್ಸ್. ಕ್ವಶನ್ ಏನಾರ ಕೇಳಲಿ ಬಟ್ ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೋ. ಕ್ವಶನ್ ಅವ ಹೆಂಗಾರ ಹೋಗಿಲಿ, ನಾ ಬೇಸಿಕ್ದಲ್ಲಿ ಸ್ಟ್ರಾಂಗ್ ಅದೇನಿ, ಅವ ಏನು ಕೊಟ್ಟರು ನಾ ಸಾಲ್ವ್ ಮಾಡ್ತೀನಿ. ಹೌದು, ಇಫ್ ಯು ಆರ್ ಟೇಕಿಂಗ್ ದ ಲೋನ್ ಮೀನ್ಸ್ ಲಯಬಿಲಿಟಿ ಆಗುತ್ತೆ. In tradition that increase in the asset recorded on the left hand side, right, and decrease in the asset on the right hand side. ಸರ್ ಹೇಗೆ ನೋಡಿ, ಈಗ ಬಚ್ಚೋ, ಈಗ ನಿಂದು ಅಕೌಂಟ್ ಇದೆ ಇದು, ठीक है, ಈ ಅಕೌಂಟ್ದಲ್ಲಿ assume that this is your account, ಓಕೆನಾ. ಈ ಅಕೌಂಟ್ದಾಗ ಒಂದು ನಿಮಿಷ, ಕಾಪಿ ಎಲ್ಲಿ ಪೇಸ್ಟ್ ಮಾಡ್ತಾರೆ ಅದನ್ನು, ಇರಲಿ ಬಚ್ಚೋ. ಇದು ಅಕೌಂಟ್ ಇದೆ, ಅಕೌಂಟ್ ಆಫ್ ವಾಟ್ ಅಸೆಟ್ಸ್ ಇದು, ರೈಟ್. ಅಸ್ಯೂಮ್ ಮಾಡ್ಕೊಂಡು ಹೋಗ್ರಿ, ಸಿಂಪಲ್ ಕ್ಯಾಶ್ ಅಂತ ಇಟ್ಕೊಡ್ರಿ. ಅಸ್ಯೂಮ್ ದಟ್ ಯು ಹ್ಯಾವ್ ಅ ಕ್ಯಾಶ್ ಅಕೌಂಟ್ ಹಿಯರ್, ಆಲ್ ರೈಟ್. ಈಗ ಕ್ಯಾಶ್ ಅಕೌಂಟ್ ಇದೆಯಲ್ಲ, ಕ್ಯಾಶ್ ಅಕೌಂಟ್ದಲ್ಲಿ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ. ಇಲ್ಲಿ ಏನಿದೆ, 1 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ, ಓಕೆನಾ. ಈಗ ಬ್ಯಾಲೆನ್ಸ್ ಇತ್ತು, ಈಗ ನೀವು ಪೇ ಮಾಡಿದ್ರಿ, ಏನಾಗುತ್ತೆ, ಬೈ ಡಿಫಾಲ್ಟ್ ಕ್ರೆಡಿಟ್ ಆಗುತ್ತೆ, ಕಡಿಮೆ ಆಯ್ತಲ್ಲ. ಸೊ 20,000 ರೂಪೀಸ್ ನಾವು ಪೇ ಮಾಡಿದ್ವಿ. ಸೊ ಇಲ್ಲಿ ಏನು ತೋರಿಸ್ತಾ ಇದೆ, ಅಸೆಟ್ದಲ್ಲಿ ಯೂಶುವಲಿ ಸ್ಟಾರ್ಟ್ ವಿತ್ ದ ಬ್ಯಾಲೆನ್ಸ್ ಡೆಬಿಟ್ ಸೈಡ್. ಅಸೆಟ್ಸ್ ಇದೆ ಅಂದರೆ ಇಫ್ ದ್ಯಾಟ್ ಈಸ್ ಕ್ರಿಯೇಟಿಂಗ್ ಸಮ್ ಕೈಂಡ್ ಆಫ್ ರೆವೆನ್ಯೂ ಟು ದ ಬಿಸ್ನೆಸ್ಗೆ ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ರೆ, ಇಫ್ ದ್ಯಾಟ್ ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ರೆ 100% ಏನಾಗುತ್ತೆ ಬಚ್ಚ, ಅದು ಏನಾಗ್ತದೆ, ಡೆಬಿಟ್ ಆಗುತ್ತೆ ಅಸೆಟ್ ಅಕೌಂಟ್, ರೈಟ್. ಹಾಂ, ಅದರಲ್ಲಿ ಡಿಪ್ಲೇಷನ್ ಆಗ್ತಾ ಇದೆ, ಡೆಪ್ರಿಸಿಯೇಷನ್ ಆಗ್ತಾ ಇದೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಅಥವಾ ಪೇಮೆಂಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೆನ್ಸಸ್ ಏನಾರ ಇದ್ರೆ ಕ್ರೆಡಿಟ್ ಮಾಡ್ತೀವಿ ನಾವು, ಹೌದಿಲ್ಲ. ದಿಸ್ ದ ಟ್ರೆಡಿಷನ್ ಮೊದಲಿಂದ ಇದೆ. ಅದರ ಅಪೋಸಿಟ್ ಏನಪ್ಪ, ಲ್ಯಾಬಿಲಿಟಿ. ಈಗ ಒಂದು ಮಾತು ಕೇಳ್ರಿ ಬಚ್ಚೋ. ಅಸ್ಯೂಮ್ ದಟ್ ದಿಸ್ ಈಸ್ ಯುವರ್ ಅಸೆಟ್ ಸೈಡ್, ದಿಸ್ ಈಸ್ ಯುವರ್ ಲ್ಯಾಬಿಲಿಟಿ ಸೈಡ್. ಯು ನೋ ವಾಟ್ ಆರ್ ದ ಐಟಮ್ಸ್ ಯು ಗೋನ್ ಗೆಟ್. ಹಾಂ, ಡಿಟೇಲಾಗಿ ಕಳ್ಸ್ಕೊಡ್ತೀನಿ ಯಾವುದೆಲ್ಲ ಅಸೆಟ್ಸ್ ಬರ್ತಾವ ಅಂತ. ರೂಲ್ಸ್ ಏನಿರುತ್ತೆ, ಆಲ್ ದಿ ಅಸೆಟ್ಸ್ ಅದಾವಲ್ಲ ಡೆಬಿಟ್ ಆಗುತ್ತೆ, ಆಲ್ ದಿ ಲ್ಯಾಬಿಲಿಟಿ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ, ರೈಟ್. ನೆನಪಿಟ್ಕೊಡ್ರಿ. ಸೊ ಆಲ್ ದಿ ಅಸೆಟ್ಸ್ ಶುಡ್ ಬಿ ಡೆಬಿಟೆಡ್. ಅಸೆಟ್ಸ್ ಇದೆ, ಡೆಬಿಟ್ ಮಾಡಬೇಕು, ಲ್ಯಾಬಿಲಿಟಿ ಇದೆ, ಕ್ರೆಡಿಟ್ ಮಾಡಬೇಕು, ಆಸ್ ಪರ್ ದಿ ಬ್ಯಾಲೆನ್ಸ್ ಶೀಟ್ ರೂಲ್ಸ್. ಅದು ಏನಾರ ಬರಲಿ, ಇಫ್ ಯು ಆರ್ ಮೆನ್ಷನಿಂಗ್ ಎನಿಥಿಂಗ್ ಆನ್ ದಿ ಅಸೆಟ್ ಸೈಡ್, ಡೆಬಿಟ್ ಆಗಿಬಿಡ್ತದೆ ಬೈ ಡಿಫಾಲ್ಟ್, ಓಕೆನಾ ಬಚ್ಚು. ಸೊ ಹಾಗಿದ್ದರೆ ಸರ್ ಏನಿದು ನೋಡಿ, ಈಗ ಇನ್ಕ್ರೀಸ್ ಇನ್ ದ ಅಸೆಟ್ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಅಂದ್ರೆ ಮೀನ್ಸ್ ಆಲ್ ಬಚ್ಚಾ, ಕ್ರೆಡಿಟ್ ಸೈಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್. ಸಾರಿ, ಕ್ರೆಡಿಟ್ ಸೈಡ್ ಅಲ್ಲ, ಡೆಬಿಟ್ ಸೈಡ್ ಆಗುತ್ತೆ, ಸಾರಿ ಮೈ ಗಾಡ್. ಇನ್ಕ್ರೀಸ್ ಇನ್ ದ ಅಸೆಟ್ ಏನಾಗುತ್ತೆ, ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಡೆಬಿಟ್ ಸೈಡ್ ಆಗುತ್ತೆ. ಅಂಡ್ ಡಿಕ್ರೀಸ್ ಇನ್ ದ ಅಸೆಟ್ ಈಸ್ ರೈಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಕ್ರೆಡಿಟ್ ಆಗುತ್ತೆ, ಓಕೆನಾ. ಇನ್ಕ್ರೀಸ್ ಇನ್ ದ ಲಯಬಿಲಿಟಿ ಅಂಡ್ ಕ್ಯಾಪಿಟಲ್, ಯಾವುದೇ ಕ್ಯಾಪಿಟಲ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಆಬ್ವಿಯಸ್ಲಿ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ, ರೈಟ್. ದಟ್ ಈಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅದು ಡಿಕ್ರೀಸ್ ಇನ್ ದ ಲಯಬಿಲಿಟಿ ಅಂಡ್ ಕ್ಯಾಪಿಟಲ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. When two sides are put together, in a T form, the left hand side called debit side and right hand side called credit side. Irrilla. When in an account a record is made on the debit side of the left hand side, one says that one has debit that account similar to record amount of credit, or right hand side. So it is said that account has been credited. Above following rules can be obtained in this way. When there is an increase in the amount of the asset, amount of the asset increase ಆದರೆ ಏನಾಗುತ್ತಪ್ಪ, ಅದು ಡೆಬಿಟ್ ಆಗುತ್ತೆ, ಕರೆಕ್ಟ್, ಹೌದು ಇಲ್ಲ. ಸೊ ಅಂದ್ರೆ ನೋಡಿ, when there is an increase in the amount of the asset, its account is debited, its account ಏನಾಗುತ್ತೆ, ಡೆಬಿಟ್ ಆಗುತ್ತೆ. And account will be credited if there is a reduction in the amount of the asset concerned. Suppose a firm purchase a furniture for 8 lakh rupees ಫರ್ನಿಚರ್ ಪರ್ಚೇಸ್ ಮಾಡಿ, ಏನಾಗುತ್ತೆ ಅದು, ಬೈ ಡಿಫಾಲ್ಟ್ ಫರ್ನಿಚರ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್,
since the asset has been increased. Suppose later they sell the machinery to the extent of ಇದರಲ್ಲಿ 8 ಲಕ್ಷದಲ್ಲಿ 3 ಲಕ್ಷ ಮಾಡಿದ್ದಾರೆ by 3 lakh rupees ಏನಾಗುತ್ತೆ ಕ್ಯಾಶ್ ಅಕೌಂಟ್ ಬಿಕಾಸ್ ಅಸೆಟ್ ಏನಾಯ್ತು ಡಿಕ್ರೀಸ್ ಆಯಿತು ರೈಟ್ if the amount of liability increase obviously credit ಆಗುತ್ತೆ right will be entered on the credit side of the liability account ಹೌದಲ್ಲ yes or no so that is the account will be credited similarly liability account will be debited if there is a reduction in the amount of the liability suppose firm borrows rupees 5 lakh from Mohan is a liability right because we have taken loan from him ಹೌದಲ್ಲ so Mohan account will be credited since 5 lakh is now owing to him we are owing to him if the later loan is repaid to the Mohan account will be credit ಆಗುತ್ತೆ ಈಗ ಏನಾಯ್ತು ಪहिले Mohan account liability ಆಯಿತು by cash account to cash account we are receiving the money if you are repaying means debit ಆಗುತ್ತೆ ಹೌದು ಇಲ್ಲ yes or no ನೆನಪಿಟ್ಕೊಡಿ ಇದು ನೆಕ್ಸ್ಟ್ ಈಗ an increase in the owner's capital is recorded on the credit side because owner's capital like ಬಂಡವಾಳ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ನೋಡಿ ಹೆಂಗಿರುತ್ತೆ ಅಂದ್ರೆ ಯು ನೋ ದಟ್ ರೈಟ್ ಕ್ಯಾಪಿಟಲ್ ಈಸ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ ಈಗ ಬಚ್ಚೋ ಯು ಹ್ಯಾವ್ ಅಕೌಂಟ್ ಹಿಯರ್ ರೈಟ್ ಯು ಹ್ಯಾವ್ ಅಕೌಂಟ್ ಸೊ ಈ ಅಕೌಂಟ್ದಲ್ಲಿ ಅಸ್ಯೂಮ್ ದಟ್ ಕ್ಯಾಪಿಟಲ್ say rupees 10 lakh rupees ಕ್ಯಾಪಿಟಲ್ ಇದೆ ಎಷ್ಟು 10 lakh rupees ಕ್ಯಾಪಿಟಲ್ ಇದೆ ಈ 10 lakh rupees ಕ್ಯಾಪಿಟಲ್ ಇದೆಯಲ್ಲ ಈಗ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆಪ್ಪ ಆಬ್ವಿಯಸ್ಲಿ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ 2 lakh rupees ಏನೋ ಜಾಸ್ತಿ ಆಗಿದೆ ಬಿಕಾಸ್ ಅಡಿಷನಲ್ ಕ್ಯಾಪಿಟಲ್ ಅದೇ ಕ್ಯಾಪಿಟಲ್ ಅಲ್ಲಿ ಪರ್ಸನಲ್ ಯೂಸ್ ಏನು ತಗೊಂಡ್ರೆ ಅಂದ್ರೆ ಏನಾಗುತ್ತೆ ಡೆಬಿಟ್ ಮಾಡ್ತೀವಿ ಅದೇ ಕ್ಯಾಪಿಟಲ್ ಅಲ್ಲಿ ಲಾಸ್ ಆದರೆ ಇಫ್ ದೇರ್ ಇಸ್ ಎನಿ ಲಾಸ್ ಡೆಬಿಟ್ ಮಾಡ್ತೀವಿ ಪ್ರಾಫಿಟ್ ಅದೇನು ಮಾಡ್ತೀವಿ ಬಿಕಾಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ಹೌದಾ ಇಲ್ಲ ಅಂದ್ರೆ ಏನು ಸರ್ ಈಗ ನೋಡು ವೆರಿ ಸಿಂಪಲ್ ಆಗಿದೆ ಈಗ increase in the owner's capital recorded on the crediting ಹೌದಲ್ಲ and the capital account suppose the proprietor introduces additional capital account will be created if the owners withdraw some money that is makes drawings the capital will be debit ಆಗುತ್ತೆ ಹೌದಾ ಇಲ್ಲ yes or no so profit leads to an increase in the capital or loss is to reduction in the capital right so ಹಾಗಿದ್ದರೆ ಇಲ್ಲಿ ಪ್ರಾಫಿಟ್ ಆಗ್ತಾ ಇದ್ರೆ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ ಲಾಸ್ ಆದರೆ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡ್ತೀವಿ right similar to expense however it is more useful to record all the income gains expenses losses separately don't mix it with capital account so by doing so it's very useful information will be available for regarding the factor which have contributed to year's profit year end ದಲ್ಲಿ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಹುಡುಕ್ಲಿಕ್ಕೆ ಫೈಂಡ್ ಮಾಡಲಿಕ್ಕೆ this is a very important later net result of all these ascertained and adjusted in capital account right ಹಾಗಿದ್ರೆ ನೆಕ್ಸ್ಟ್ ಸರ್ ಏನು ನೋಡಿ ಎಕ್ಸ್ಪೆನ್ಸಸ್ ನೋಡಿ ಬಚ್ಚೋ expenses increase ಆದರೆ ಏನಾಗುತ್ತೆ ಡೆಬಿಟ್ ಆಗುತ್ತೆ expenses increase ಆದರೆ ಏನಾಗುತ್ತೆ ಡೆಬಿಟ್ ಆಗುತ್ತೆ expenses decrease ಆದರೆ ನಾನು ಕೊಡಿ expenses decrease ಆದರೆ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ ಹೌದು say assume that any expenses obviously expense decrease ಆಗಿಲ್ಲ expenses pay ಮಾಡ್ತಾ ಇದ್ರೆ ಆಲ್ವೇಸ್ ಏನಾಗುತ್ತೆ ಡೆಬಿಟ್ ಮಾಡ್ತೀವಿ ಸೊ ಇದರ ಅಪೋಸಿಟ್ ಏನಪ್ಪ ಇಲ್ಲಿ expenses ಅಪೋಸಿಟ್ ಏನಾಗುತ್ತೆ ಇನ್ಕಮ್ ರೈಟ್ ಇನ್ಕಮ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅದು ಕ್ರೆಡಿಟ್ ಆಗುತ್ತೆ ಟಿ ಫಾರ್ಮ್ದಲ್ಲಿ ಅದೇ ಇನ್ಕಮ್ ಡಿಕ್ರೀಸ್ ಆದರೆ ಏನಾಗುತ್ತೆ ಡೆಬಿಟ್ ಮಾಡ್ತೀವಿ ಹೌದಾ ಇಲ್ಲ ಎಸ್ ಆರ್ ನೋ ಇಫ್ ದೇರ್ ಇಸ್ ಎನ್ ಎಕ್ಸ್ಪೆನ್ಸಸ್ ಡೆಬಿಟ್ ಇಫ್ ದೇರ್ ಇಸ್ ಎನ್ ಇನ್ಕಮ್ ಕ್ರೆಡಿಟ್ ಹೌದಲ್ಲ ಬಟ್ now the question is that expenses are debited and incomes are credited since incomes and gains increase the capital if there is any income we have income ಇದ್ರೆ ಏನಾಗುತ್ತೆ obviously capital increase ಆಗುತ್ತೆ the rule is to credit all the gains and income in the accounts concerned since say income will be rent received interest received income may be anything right and losses if there is any losses which result in capital reduction the rule is to debit all the expense losses of course if there is a reduction in any income or gain the account concerned will be debited similarly for any reduction in expenses or losses concerned account will be credit ಆಗುತ್ತೆ ಹೌದಲ್ಲ yes or no
Yes or no? ಹೌದು ಇಲ್ಲ? Any doubts you have? ಬೇಗ ಬೇಗ ಹೇಳ್ರಿಪ್ಪ. So we have done with the fourth, fifth point now. Next ಏನು ಸರ್ ಈಗ? Next ನೋಡ್ರಿ. ನೆನಪಿಟ್ಕೊಡ್ರಿ. The rule for this. Increase in the assets always ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಆಸ್ತಿ ಜಾಸ್ತಿ ಆದರೆ ಡೆಬಿಟ್ ಮಾಡ್ತೀವಿ, ಆಸ್ತಿ ಕಡಿಮೆ ಆದರೆ ಕ್ರೆಡಿಟ್ ಮಾಡ್ತೀವಿ. ಓಕೆನಾ? ಓಕೆ. ಇನ್ಕ್ರೀಸ್ ಇನ್ ದ ಲಯಬಿಲಿಟಿ ಆರ್ ಕ್ರೆಡಿಟೆಡ್ ಹಿಯರ್. ಏನಾಗುತ್ತೆ? ಇನ್ಕ್ರೀಸ್ ಇನ್ ದ ಲಯಬಿಲಿಟಿ. ಇಫ್ ದರ್ ಇಸ್ ಎನಿ ಲಯಬಿಲಿಟಿ ಇಸ್ ಇನ್ಕ್ರೀಸ್ಡ್, ಕ್ರೆಡಿಟ್ ಆಗುತ್ತೆ. ಇಫ್ ದರ್ ಇಸ್ ಎನಿ ಡಿಕ್ರೀಸ್ ಇನ್ ದ ಲಯಬಿಲಿಟಿ, ಆಬ್ವಿಯಸ್ಲಿ ಏನಾಗುತ್ತೆ ಬಚ್ಚಾ? ಡೆಬಿಟ್ ಆಗುತ್ತೆ. ಗಾಟ್ ಇಟ್? ನೌ ಇನ್ಕ್ರೀಸ್ ಇನ್ ದ ಓನರ್ಸ್ ಕ್ಯಾಪಿಟಲ್. ಇನ್ಕ್ರೀಸ್ ಇನ್ ದ ಓನರ್ ಕ್ಯಾಪಿಟಲ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಡಿಕ್ರೀಸ್ ಇನ್ ದ ಓನರ್ಸ್ ಕ್ಯಾಪಿಟಲ್ ಆಗುತ್ತೆ, ಡೆಬಿಟ್. ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, ಡೆಬಿಟ್ ಆಗುತ್ತೆ. ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಗುತ್ತೆ. ಇನ್ಕ್ರೀಸ್ ಇನ್ ದ ಇನ್ಕಮ್ ಕ್ರೆಡಿಟ್ ಆದರೆ, ಡಿಕ್ರೀಸ್ ಇನ್ ದ ಇನ್ಕಮ್ ಡೆಬಿಟ್ ಆಗುತ್ತೆ. ಸೊ ಬಚ್ಚೋ, ಟೆಲ್ ಮೀ, ಕ್ಯಾಪಿಟಲ್ ಇನ್ಕ್ರೀಸ್ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ? ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಏನಾಗುತ್ತೆ? ಹಾ, ಎಕ್ಸ್ಪೆನ್ಸ್ ಡಿಕ್ರೀಸ್ ಆಗಿದೆ. ನೋಡಿ ನಿದ್ದೆ ಮಾಡತ್ತೀರಿ ನೀವು while I am teaching you. ಖರ್ಚು ಕಡಿಮೆ ಆದರೆ ಕ್ರೆಡಿಟ್ ಆಗುತ್ತೆ, ಖರ್ಚು ಜಾಸ್ತಿ ಡೆಬಿಟ್ ಆಗುತ್ತೆ. ಮತ್ತೆ ಏನು ಮಾಡ್ಬೇಕು ನಾನು? ಡೆಬಿಟ್ ನಾನು ಜಸ್ಟ್ ಈಗ ಸುಳ್ಳು ಹಾಕಿರಿ ನೀವು. ಡೋಂಟ್ ಸೇ ದಟ್ ಬಚ್ಚಾ. ಎಕ್ಸ್ಪೆನ್ಸಸ್ ಡಿಕ್ರೀಸ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ರೈಟ್. ಪ್ರಾಫಿಟ್ ಅರ್ನ್ಡ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಬಿಕಾಸ್ ಇಟ್ಸ್ ಗೋನ್ ಟು ಬಿ ನಥಿಂಗ್ ಬಟ್ ಬಚ್ಚಾ ಅಡಿಷನ್ ಟು ದ ಕ್ಯಾಪಿಟಲ್. ಸೊ ಕ್ರೆಡಿಟ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಏನಾಗುತ್ತೆ? ಅಸೆಟ್ ಡಿಕ್ರೀಸ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ? ಅಸೆಟ್ ಡಿಕ್ರೀಸ್ ಐ ಆಮ್ ಟಾಕಿಂಗ್ ಅಬೌಟ್. ಹಾ, ಅಸೆಟ್ ಡಿಕ್ರೀಸ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಕ್ರೆಡಿಟ್ ಆಗುತ್ತೆ. ರೈಟ್. ಲೋನ್ ರೀಪೇಡ್, ಲೋನ್ ರೀಪೇಡ್ ಆಗಿದೆ, ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ? ಯಾವ? ಡೆಬಿಟ್ ಆಗುತ್ತೆ. ಆ್ಯಂಡ್ ಅದರ್ ಅಸೆಟ್ ಯಾವುದು? ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಆಗುತ್ತೆ. ಹೌದಲ್ಲ? ನೆನಪಿಟ್ಕೊಡ್ರಿ. ಸೊ ಬಚ್ಚೋ, ಇಲ್ಲೇ ಬೇಕಾದರೆ ಇಫ್ ಯು ರೈಟ್ ಇಟ್ ಪ್ಲೀಸ್ ರೈಟ್ ಇಟ್ ಡೌನ್. ಸೊ ನೋಡಿ, ಇದು ಡೆಬಿಟ್ ಕ್ರೆಡಿಟ್ ಹೆಂಗಿರುತ್ತೆ ಅಂದರೆ, ಸೊ ಬಚ್ಚೋ ಅಸೆಟ್ ಇನ್ಕ್ರೀಸ್ ಅಸೆಟ್ ಇನ್ಕ್ರೀಸ್ ಏನಾಗುತ್ತೆ? ಅದು ಡೆಬಿಟ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಕ್ರೆಡಿಟ್ ಆಗುತ್ತೆ. ಹೌದಿಲ್ಲ? ಹೌದು ಇಲ್ಲ? ಎಸ್ ಆರ್ ನೋ? ಲಾಯಬಿಲಿಟಿ ಇನ್ಕ್ರೀಸ್ ಕ್ರೆಡಿಟ್ ಆದರೆ, ಲಾಯಬಿಲಿಟಿ ಡಿಕ್ರೀಸ್ ಡೆಬಿಟ್ ಆಗುತ್ತೆ. ರೈಟ್. ಸಿಮಿಲರ್ಲಿ ಬಚ್ಚೋ, ಎಕ್ಸ್ಪೆನ್ಸಸ್, if there is an expenses increase, expenses decrease. ಹೌದಿಲ್ಲ? ಬಚ್ಚೋ ನೆಕ್ಸ್ಟ್ ಇನ್ಕಮ್ ಇನ್ಕ್ರೀಸ್ ಕ್ರೆಡಿಟ್ ಆಗುತ್ತೆ, ಇನ್ಕಮ್ ಡಿಕ್ರೀಸ್ ಡೆಬಿಟ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ನೆನಪಿಟ್ಟುಕೊಡ್ರಿ. ಇದ್ರ ಮೇಲೇನೆ ಕ್ವಶನ್ಸ್ ಕೇಳ್ತಾರೆ ಅವರು. ರೈಟ್. ಸೊ ಸರಿಯಾಗಿ ಬರೀ ನಡೀತದಲ್ಲ? ಅರ್ಥ ಆಗಿಲ್ಲ? ಅರ್ಥ ಆಗಿದೆಯಾ? Now, the term debit credit should not be taken to mean a respectively favorable and unfavorable things. They are merely describing two sides of accounts. Debit credit rules ಏನಲ್ಲ, ಬಟ್ ಅದೊಂದು ಅಕೌಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡನ್ನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗುತ್ತೆ. It is describing what kind of account it is. So whether an entry is debit or credit side of the account of the assets depends on the type of the accounts. Yes, it is type of the account. Because ಏನಾಗುತ್ತೆ, ಅಕೌಂಟ್ಸ್ ಅಲ್ಲಿ ಪರ್ಸನಲ್, ರಿಯಲ್, ನಾಮಿನಲ್ ಇದೆ. ಹೌದಿಲ್ಲ? 3 ಅಕೌಂಟ್ಸ್ ಅದಾವೆ. ಪರ್ಸನಲ್, ಇಂಪರ್ಸನಲ್ ಅದಾವೆ. ಪರ್ಸನಲ್ ಅಕೌಂಟ್ದಾಗ ಮತ್ತು ಇಂಪರ್ಸನಲ್ದಾಗ ಅಗೇನ್ ವಿ ಹ್ಯಾವ್ ಟು ರೈಟ್.
ಅದೆಲ್ಲ ಕಳಿಸ್ಕೊಡ್ತೇನೆ ಈಗ. ಸೊ ಈಗ ಫಸ್ಟ್ ಪೀಸ್ದಾಗ ಕಲ್ತೀರಿ ನೀವು, ಬಟ್ ರಿಪೀಟೇಷನ್ ಮಾಡೋಣ. ಸೊ ನೋಡಿ, ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್. So ನೋಡಿ, whether an entry is to be debit or credit side of the assets depends on the types of the accounts. ಈಗ increase in the purchase is debited here because ಇದು asset ಅಂತ ಹೇಳ್ಬೋದಾ? No, we cannot, because purchase may be expense ಅಲ್ಲ. But again, if you are buying any assets, ಡೆಬಿಟ್ ಆಗುತ್ತೆ, ಹೌದಲ್ಲ? ಈಗ ನೋಡಿ ಬಚ್ಚೋ, ಇಲ್ಲೇ ಸ್ವಲ್ಪ ಕೇಳ್ರಿ. ಇಫ್ ಯು ಆರ್ ಬೈಯಿಂಗ್ ಎನಿಥಿಂಗ್, ಪರ್ಚೇಸ್, ಈಗ ಪರ್ಚೇಸ್ ಇದೆಯಪ್ಪ, ಇಲ್ಲಿ ಪರ್ಚೇಸ್ ಇದೆ, ಇನ್ಕ್ರೀಸ್ ಪರ್ಚೇಸ್ ಏನಾಗುತ್ತೆ, ಟೂ ಪಾಸಿಬಿಲಿಟಿ ಆಗ್ತವೆ. ಒಂದು, ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಸೆಟ್ಸ್, ಇನ್ನೊಂದು ಪರ್ಚೇಸ್ ಮಾಡ್ತಾರೆ ಗೂಡ್ಸ್ ಟು ಸೆಲ್ ಇಟ್. ಸೊ ಗೂಡ್ಸ್, ಈಗ ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಟು ಸೆಲ್, ಏನಾಗುತ್ತೆ ಅದು ಎಕ್ಸ್ಪೆನ್ಸ್ ಆಗುತ್ತೆ. ಅಸೆಟ್ ಫಾರ್ ಯೂಸ್ ಆಗುತ್ತೆ. ಸೊ ಈಗ ಪರ್ಚೇಸ್ ಬಂತಂದ್ರೆ 99 ಇಲ್ಲ 100% ಆಲ್ವೇಸ್ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಬಿಕಾಸ್ ಒಂದು ಪರ್ಚೇಸ್ ಏನಾಗ್ಬೋದು, ಅಸೆಟ್ ಇನ್ಕ್ರೀಸ್ ಆಗ್ಬೋದು, ಒಂದು ಪರ್ಚೇಸ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ಬೋದು. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಮತ್ತೆ ಅಸೆಟ್ ಪರ್ಚೇಸ್ ಎರಡು ಒಂದು ಸೇಮ್ ಅಲ್ಲ, ಅದು ಅಸೆಟ್ ಇನ್ಕ್ರೀಸ್. ಹಾಗಿದ್ದರೆ ಇನ್ಕ್ರೀಸ್ ಇನ್ ಅಸೆಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಬಚ್ಚ, ಇದು ಎರಡು ಡೆಬಿಟ್ ಆಗುತ್ತೆ, ಹೌದು ಇಲ್ಲ? ಇನ್ಕ್ರೀಸ್ ಇನ್ ದ ಅಸೆಟ್ ಆರ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ, ಹೌದಲ್ರಿಪ್ಪ? ಎಸ್ ಆರ್ ನೋ? ಎಸ್ ಆರ್ ನೋ ಬಚ್ಚು? ಸೊ ಹಾಗಿದ್ರೆ ಸರ್ ಏನು, ಇನ್ಕ್ರೀಸ್ ಇನ್ ದ ಪರ್ಚೇಸ್ ಈಸ್ ಡೆಬಿಟ್ ಆಗುತ್ತೆ. ಅದರ ಅಪೋಸಿಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಇನ್ ದ ಇನ್ಕಮ್ ಈಸ್ ಸೇಲ್ ಆಗುತ್ತೆ, ರೈಟ್? ಸೊ ವೆನೆವರ್ ಇನ್ಕಮ್ ಇನ್ಕ್ರೀಸ್ ಇನ್ ದ ಇನ್ಕಮ್ ಆಲ್ವೇಸ್ ಬಚ್ಚ ಕ್ರೆಡಿಟ್ ಆಗುತ್ತೆ. ಗಾಟ್ ಇಟ್? ಸೊ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, increase in the purchase, increase in the expenses, increase in the assets, all are same, right? Debit agudalla. Similarly, increase in the sale revenue, increase in the income, increase in the capital, all ಏನಾಗ್ತದೆ, credit ಆಗುತ್ತೆ. Yes, ಹೌದಲ್ಲ? Yes or no? So in the same way, decrease in the purchase, decrease in the expenses, decrease in the assets are always ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. And decrease in the sale, decrease in the income, decrease in the liability, decrease in the owner's capital ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಚಲೋ, let's solve the problem now. ನೋಡಿ, following are the transactions entered into by R after he started his business. Show how the various accounts will be affected by these transactions. ಕೇಳ್ರಿ ಸ್ವಲ್ಪ ನೋಡಿ. ನೋಡಿ, ಬುಕ್ ಟ್ರಾನ್ಸಾಕ್ಷನ್ಸ್ ಬೇಕು, ಬುಕ್ ಸೊಲ್ಯೂಷನ್ ಬೇಕಂತೇನಿಲ್ಲ, ಬಿಕಾಸ್ ಇದು ಬೇಸಿಕ್ಸ್ ಅಲ್ಲ. ಬುಕ್ಕಿನ ಸೊಲ್ಯೂಷನ್ ಎಲ್ಲ ಬೇಕು, ಯಾವ ಸೌಂಡ್ ಬೇಕಲ್ಲಿ ತೋರಿಸ್ಕೊಡ್ತೀನಿ, ಬಿಕಾಸ್ ಅಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅದಾವೆ. ಬೇಸಿಕ್ ಸ್ಟ್ರಾಂಗ್ ಮಾಡಲಿಕ್ಕೆ ಯು ಡು ಹ್ಯಾವ್ ಸೋ ಮೆನಿ ಈಸಿ ಟೆಕ್ನಿಕ್ಸ್ ಟು ಗೆಟ್ ದ ಕಾನ್ಸೆಪ್ಟ್ ಆ್ಯಂಡ್ ಗ್ರಾಬ್ ಇಟ್. ದೇ ಆರ್ ಸೋ ಮೆನಿ ಲೆಂದಿ ಟೆಕ್ನಿಕ್ಸ್ ಅದಾವೆ. ಅದನ್ನು ಏನಾಗುತ್ತೆ ನೋಡಿ, ಸಮ್ಟೈಮ್ ಶಾರ್ಟ್ ಕಟ್ ಇಸ್ ಗೋನ್ ಟು ಬಿ ಯೂಸ್ಫುಲ್, ಬಟ್ 99% ಕೇಸಲ್ಲಿ ಶಾರ್ಟ್ ಕಟ್ ಯೂಸ್ಫುಲ್ ಇರೋಂಗಿಲ್ಲ. ಬಟ್ ಇಫ್ ಯು ಪ್ರಾಕ್ಟೀಸ್ ದ ಡಿಟೇಲ್ ಕಾನ್ಸೆಪ್ಟ್, ಥರೋ ಕಾನ್ಸೆಪ್ಟ್, ದ್ಯಾಟ್ ಈಸ್ ಲೆಂದಿ ಕಾನ್ಸೆಪ್ಟ್, ಒಮ್ಮೆ ತಲೆ ಕುಂದ್ಬಿಡ್ತಂದ್ರೆ ಶಾರ್ಟ್ಕಟ್ಗಿಂತ ಈಸಿಲಿ ಕಂಫರ್ಟೇಬಲ್ ಆಗಿ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರ್ತಲ್ಲ ಫೇಲ್ ಆಗೋದು. ಕನ್ಫರ್ಮ್ ಪಾಸ್ ಆಗ್ತೀರಿ, ಯು ವಿಲ್ ರೀಚ್ ಯೋರ್ ಗೋಲ್. ಶಾರ್ಟ್ಕಟ್ ದಾರಿ ಇವತ್ತು ಸಮ್ಟೈಮ್ ಬಂದಾಗಿರ್ತೈತಿ ಬಿಕಾಸ್ ಆಫ್ ದಿ ಕಾನ್ಸೆಪ್ಟ್ಸ್. ಕಾನ್ಸೆಪ್ಟಲ್ಲಿ ಬದಲಾವಣೆ ಆದ ಮೇಲೆ ಶಾರ್ಟ್ಕಟ್ ದಾರಿ ಬಂದಾಗಿರ್ತೈತಿ, ಅದಕ್ಕೆ ಜನ ಫೇಲ್ ಮಾಡ್ತಾರೆ. ಸೊ ಇರಲಿ. ಸೊ ಬಚ್ಚೋ ನೋಡಿ, ಈಗ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ 5,000 ಇಲ್ಲಿ 0 ಕೊಟ್ಟಿದ್ದಾರೆ, ನಾವು 5 ತಗೋರಿ, 50 lakh ಅಂತ ಕೊಡ್ರಿಪ್ಪ. ಇಲ್ಲಿ ಏನಾಗುತ್ತೆ ಬಚ್ಚೋ, ವಾಟ್ ಐ ಕ್ಯಾನ್ ಸಿ ಇಸ್ ದ್ಯಾಟ್ ಇಲ್ಲಿ ಅಸೆಟ್ ಏನಪ್ಪ, ಅಸೆಟ್ ಇಲ್ಲಿ ಅಸೆಟ್ ಕ್ಯಾಶ್, ಹೌದಿಲ್ಲ? ಎಸ್ ಸರ್, ನೋ? ಕ್ಯಾಶ್ ಏನಾಗ್ತಾ ಇದೆ, ಡೆಬಿಟ್ ಆಗುತ್ತೆ ಸರ್. ಎದಕ್ಕೆ ಸರ್? ಇನ್ಕ್ರೀಸ್ ಆಗ್ತಾ ಇದೆ, ರೈಟ್? ಸಿಮಿಲರ್ಲಿ ಬಚ್ಚಾ ಲ್ಯಾಬಿಲಿಟಿ ಅಂತೂ ಇಲ್ಲ ಇಲ್ಲಿ, ಬಟ್ ಬಚ್ಚಾ ಕ್ಯಾಪಿಟಲ್ ಎಷ್ಟು, ರೈಟ್? ಕ್ಯಾಪಿಟಲ್, ಓನರ್ಸ್ ಕ್ಯಾಪಿಟಲ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನ ಏನು ಮಾಡ್ತೀವಿ, ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ, ಹೌದಿಲ್ಲ? ಸೊ ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾಸ್ 2 aspects. One aspect where the cash comes in, asset increase, cash, right? Increase debit side ಆದರೆ liability, owners capital ಕ್ರೆಡಿಟ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಸರ್, he purchase furniture. ಈಗ ಬಚ್ಚು ಫರ್ನಿಚರ್ ಪರ್ಚೇಸ್ ಮಾಡಿ ನಾವು, ಸೊ ಏನಾಯ್ತಪ್ಪ ಇಲ್ಲಿ, ಕ್ಯಾಶ್ ಡಿಕ್ರೀಸ್ ಆಯಿತು, ಹೌದು ಇಲ್ಲ? ಎಸ್ ಸರ್, ನೋ? ಕ್ಯಾಶ್ ಏನಾಗಿದೆ, ಡಿಕ್ರೀಸ್ ಆಗಿದೆ,
ಕ್ಯಾಶ್ ಡಿಕ್ರೀಸ್ ಆಗಿದ್ದ ಕಾರಣ ಇದು ಇನ್ಕ್ರೀಸ್ ಅದ ಡೆಬಿಟ್ ಮಾಡ್ತೀವಿ, ಕ್ಯಾಶ್ ಡಿಕ್ರೀಸ್ ಏನು ಮಾಡ್ತೀವಿ ನಾವು? ಇಲ್ಲ, ಫರ್ನಿಚರ್ ಪರ್ಚೇಸ್ ಅಲ್ಲ, ಕ್ಯಾಶ್ ಅಸೆಟ್ ಡಿಕ್ರೀಸ್ ಆಯಿತು, ಕ್ಯಾಶ್ ಡಿಕ್ರೀಸ್ ಆಯಿತು, ಫರ್ನಿಚರ್ ಅಸೆಟ್ ಆಯಿತು, ಇನ್ಕ್ರೀಸ್ ಅದಲ್ಲ ಅದು. ಹೌದು ಇಲ್ಲ ಬಚ್ಚ? ಹೌದು ಇಲ್ಲ? ಈಗ ನಿಮ್ಮ ಹತ್ರ ಏನಪ್ಪ ಒಂದು 5 ಲಕ್ಷ ರೂಪಾಯಿ ಇತ್ತು, ಅದರಲ್ಲಿ 1.2 lakh rupees ಕೊಟ್ಟು ಯು ಬಾಟ್ ಸಮ್ ಕೈಂಡ್ ಆಫ್ ಫರ್ನಿಚರ್ ಹಿಯರ್. ಸೊ ಈಗ ಕ್ಯಾಶ್ ನಿಮ್ಮ ಹತ್ರ ಆಯ್ತಲ್ಲ, ಕ್ಯಾಶ್ ಕಡಿಮೆ ಆಯಿತು, ದ ಸೇಮ್ ಟೈಮ್ ಅಸೆಟ್ ಜಾಸ್ತಿ ಆಯಿತು, ಒಂದು ಅಸೆಟ್ ಕಡಿಮೆ ಆಯಿತು, ಒಂದು ಜಾಸ್ತಿ ಆಯಿತು. ದಾಟ್ ಈಸ್ ಬಚ್ಚೋ ಪರ್ಚೇಸ್ ಆಫ್ ಫರ್ನಿಚರ್ ಈಸ್ ನಥಿಂಗ್ ಬಟ್ ಇದು ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಡೆಬಿಟ್ ಮಾಡ್ತೀವಿ, ಆ್ಯಂಡ್ ಸೇಮ್ ಥಿಂಗ್ ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ, ಡಿಕ್ರೀಸ್ ಆಗ್ತಾ ಇದೆ. ಈಗ ಇನ್ನೊಂದು ಕ್ವಶನ್ ಈಗ ಕೇಳಿ, ಒಂದು ಕ್ವಶನ್ ಅಪ್ಪ, ಪರ್ಚೇಸ್ ಫರ್ನಿಚರ್ ಬೈ ಪೇಯಿಂಗ್ 2 lakh. ಸೊ ಇಲ್ಲಿ ಏನಾಗ್ತಾ ಇದೇವಿ, ಒಂದು ಅಸೆಟ್ ಇದೆ, ಇನ್ನೊಂದು ಕ್ಯಾಶ್ ಇದೆ. ಸೊ ಬಚ್ಚ ಕ್ಯಾಶ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದ್ದ ಕಾರಣ ಏನಾಗುತ್ತೆ, ಅದು ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಫರ್ನಿಚರ್ ಏನು ಸರ್ ಇದು? ಫರ್ನಿಚರ್ ಏನಾಗುತ್ತೆ, ಅಸೆಟ್ ಇನ್ಕ್ರೀಸ್ ಆಗಿದ್ದ ಕಾರಣ, ರೈಟ್? ಒಂದು ನಿಮಿಷ, ಕ್ಯಾಶ್ ಡಿಕ್ರೀಸ್ ಆಗಿದ್ದ ಕಾರಣ ಪೇಮೆಂಟ್ ಕ್ರೆಡಿಟ್ ಆಗುತ್ತೆ, ಫರ್ನಿಚರ್ ಇನ್ಕ್ರೀಸ್ ಆಗಿದ್ದ ಕಾರಣ ಡೆಬಿಟ್ ಆಗುತ್ತೆ. ಹೌದು ಇಲ್ಲ? ಒಂದು ಅಸೆಟ್ ಡಿಕ್ರೀಸ್ ಕ್ರೆಡಿಟೆಡ್, ಒಂದು ಅಸೆಟ್ ಇನ್ಕ್ರೀಸ್ ಡೆಬಿಟೆಡ್. ಹೇಳಪ್ಪ ಏನಪ್ಪ? ಕ್ಯಾಶ್ ಅಸೆಟ್ ಲಯಬಿಲಿಟಿ, ಅಸೆಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಅಸೆಟ್ ಇನ್ಕ್ರೀಸ್ ಏನು ಮಾಡ್ತೀವಿ ನಾವು? ಹೆಂಗಾಗುತ್ತೆ? ಅಪ್ಪ ಬೇಸಿಕ್ ಸ್ಟ್ರಾಂಗ್ ಇಲ್ಲಪ್ಪ ಎಂದು ಮನಿ ಮಠ ಆಗ್ತಾ ಇದೆ, ಹೆದರಾಕ್ ಹೋಗ್ಬೇಡ. ಅಲ್ಲ, ಹೆಂಗಿದೆ ಅಂದರೆ, ಐ ಆಮ್ ನಾಟ್ ಸೇಯಿಂಗ್ ದಟ್, ಜಸ್ಟ್ ನೋ ಐ ಟೋಲ್ಡ್ ಯು ರೈಟ್, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಹೋಗಪ್ಪ ಅಂತ ಕಾಣಿಸೋದಕ್ಕೆ ಇದಕ್ಕೆ. ಅಯ್ಯೋ, ಹೆಂಗಾಗತ್ತೋ, ಏನು ಹೇಳ್ತಾ ಇದೆಯಾ? ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್, 1 ಲಕ್ಷ ರೂಪಾಯಿ ಐತೆ ಮಾತ್ರ, ಇದು ಕ್ಯಾಶ್ ಅಕೌಂಟ್, ಹೌದಲ್ಲ? ಈಗ ಪೇ ಮಾಡಿದ್ರೆ ಡೆಬಿಟ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಎಲ್ಲಿದ್ದ ಧ್ಯಾನ ನಿಂದು ಬಚ್ಚ? ಇಫ್ ದೇರ್ ಇಸ್ ಎನಿ ಕ್ಯಾಶ್ ಈಸ್ ಪೇಮೆಂಟ್ ಆದರೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಆದರೆ ಆಲ್ವೇಸ್ ನಾವು ಕ್ರೆಡಿಟ್ ಮಾಡ್ತೀವಿ. ಹೌದು ಇಲ್ಲ? ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಐ ಆಮ್ ಟೆಲಿಂಗ್ ಯು ರೈಟ್? ಹೌದಲ್ಲ? ನೆಕ್ಸ್ಟ್ ಏನು ಸರ್, ಈಗ ಫರ್ನಿಚರ್ ಇನ್ಕ್ರೀಸ್ ಆಯಿತು, ಸೊ ಅಸೆಟ್ ಇನ್ಕ್ರೀಸ್ ಡೆಬಿಟ್, ಅಸೆಟ್ ಡಿಕ್ರೀಸ್ ಕ್ರೆಡಿಟ್ ಆಗುತ್ತೆ, ರೈಟ್? ಹೌದಲ್ಲ? ಎಸ್ ಆರ್ ನೋ? ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಗೊತ್ತಾಗಿದೆ? ಹೌದು ಗೊತ್ತಾಗಿದೆ ಸರ್. ಏನಿದೆ ಸ್ವಲ್ಪ ಕೇಳ್ರಿ. ಟ್ರಾನ್ಸಾಕ್ಷನ್ 1 ಪ್ರಕಾರ ಬೇಕಾದರೆ ಬರ್ಕೊಡ್ರಿ, ಏನಾಗುತ್ತೆ? ಆಬ್ವಿಯಸ್ಲಿ 2 fold ಇರ್ತಾವೆ ಆಸ್ಪೆಕ್ಟ್ಸ್. ಸೊ ಒಂದು ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ಯಾಶ್ ಇನ್ಕ್ರೀಸ್ is nothing but asset increase. ಏನು ಮಾಡ್ತೀವಿ ನಾವು? ಡೆಬಿಟ್ ಮಾಡ್ತೀವಿ. ಒಂದು ಆಸ್ಪೆಕ್ಟ್ ಆಯಿತು, ಯು ನೋ ದಟ್ ರೈಟ್, ಎವ್ರಿ ಟ್ರಾನ್ಸಾಕ್ಷನ್ 2 ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್ ಏನಪ್ಪ ಅಂದರೆ ಕ್ಯಾಪಿಟಲ್ ಏನಪ್ಪ ಇಲ್ಲಿ? ಇನ್ಕ್ರೀಸ್. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ ನಾವು? ಕ್ರಿಯೇಟ್ ಮಾಡ್ತೀವಿ, ರೈಟ್? ನೆಕ್ಸ್ಟ್ ಹಿ ಪರ್ಚೇಸ್ ಫರ್ನಿಚರ್. ಈಗ ಪರ್ಚೇಸ್ ಫರ್ನಿಚರ್ ಅಂದರೆ ಫರ್ನಿಚರ್ ಕಮ್ಸ್ ಇನ್, ಎಸ್ ಆರ್ ನೋ? ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗುತ್ತೆ. ಎದಕ್ಕೆ ಹೇಳಮ್ಮ? ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗುತ್ತೆ, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ.
Now what you have done, you paid, ದುಡ್ಡು ಪೇ ಮಾಡಿದೀಯಾ, ಕ್ಯಾಶ್ ಯು ಆರ್ ಪೇಡ್, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಹೇಳ್ರಿ ದೇರ್ ಇಸ್ ಅ ಡಿಕ್ರೀಸ್ ಇನ್ ದ ಕ್ಯಾಶ್, ರೈಟ್? yes or no ಬಚ್ಚು, yes or no? paid salary, ಈಗ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ವೆರಿ ಗುಡ್, ಬಿಕಾಸ್ ಆಲ್ವೇಸ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್, expenses is always debited, and if you're paying means expenses increase, debit ಆಗುತ್ತೆ, right? ಅದೇ ರೀತಿ salary to his clerk paid, cash पढ़ा दिया ना आप लोगों ने. asset decrease, credit ಆಗುತ್ತಲ್ಲ, ಹೌದು ಇಲ್ಲ? because making the payment. paid rent is also ಏನಾಗುತ್ತೆ ಇಲ್ಲಿ? expense ಆಗುತ್ತೆ. ರೆಂಟ್ ಈಸ್ ಆಲ್ಸೋ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ಸೊ ರೆಂಟ್ ಪೇ ಮಾಡ್ತಾ ಇದ್ದೀರಂದ್ರೆ ಆಬ್ವಿಯಸ್ಲಿ ಏನಾಗುತ್ತೆ? ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ ಬಚ್ಚ? ಅದು ಡೆಬಿಟ್ ಆಗುತ್ತೆ. ಪೇ ಮಾಡ್ತಾ ಇದ್ದೀವಿ, ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ, ಕ್ಯಾಶ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ವೈ? ಆಬ್ವಿಯಸ್ಲಿ ವೆನ್ ವಿ ಆರ್ ಪೇಯಿಂಗ್ ದ ರೆಂಟ್ ಮೀನ್ಸ್ ಕ್ಯಾಶ್ ಡಿಕ್ರೀಸ್ ಆಯಿತು, ಕ್ರೆಡಿಟ್ ಆಗುತ್ತೆ. ಆಗಂಗಿಲ್ಲ? ಆಗುತ್ತಿಲ್ಲ? ಎಸ್ ಸರ್ ನೋ? Any doubts you have बच्चों? बेगा ಹೇಳ್ರಿಪ್ಪ. Okay, third item, salary. बच्चा, salary is nothing but what is that? Expenses increase ಆಗಿದೆ. Expenses increase means debit. Similar way, rent also paid. How come? We are paying it, right? If you are paying means it's expenses, always expenses. Rent is expense. ಖರ್ಚು ಅಲ್ಲ ನಿಮ್ಗೆ. Both the case we are paying the cash. Asset ಏನಾಗ್ತಾ ಇದೆ? ಎರಡು ಕೇಸಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಕ್ರೆಡಿಟ್ ಆಗುತ್ತೆ. ರೆಂಟ್ ರಿಸೀವ್ಡ್, ಈಗ ರೆಂಟ್ ರಿಸೀವ್ಡ್ ನೋಡಿ ಬಡ್ಡಿ ತಗೋತಾ ಇದ್ದೀರಾ ಅಂದ್ರೆ ಬ್ಯಾಂಕ್ದಲ್ಲಿ ದುಡ್ಡು ಜಮಾ ಇಟ್ಟು ಯು ಆರ್ ರಿಸೀವಿಂಗ್ ದ ರೆಂಟ್. ಸೊ ಇನ್ಕಮ್ ಇದು, ಹೌದು ಇಲ್ಲ? ಇನ್ಕಮ್ ಅಲ್ಲದು. if the asset income increase ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಸೊ ಇಫ್ ಯು ಆರ್ ರಿಸೀವಿಂಗ್ ಮೀನ್ಸ್ ಆಬ್ವಿಯಸ್ಲಿ ಪೈಸಾ ಆ ರहा है यहाँ पर, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಇಫ್ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ಬಚ್ಚೋ ಡೆಬಿಟ್ ಆಗುತ್ತೆ, ಹೌದು ಇಲ್ಲ? ಎಸ್ ಆರ್ ನೋ? ಎಸ್ ಆರ್ ನೋ ಬಚ್ಚೋ? ನೋ ಡೌಟ್? obviously you have to बच्चा, you have to. all right, transactions in the book transaction discuss मारने का एक मार नाड़े मारना transaction can you take tomorrow? law लेने के law मेरे को account हो जाएगा. law is very important here because ಎಲ್ಲ ಒಮ್ಮೆ ಬಡಾಯಿಗ ಈ ಟ್ರಾನ್ಸಾಕ್ಷನ್ ಮಿಕ್ಸ್ ಮಾಡಿಬಿಟ್ಟೆ ಅಂದ್ರೆ ಏನಾಗ್ತೈತಿ? ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಬಟ್ you should remember this definitely बच्चों. going further definitely we'll solve all that now. Conic equation tradition approach la bartati. So by tomorrow onwards we'll take this now and we'll, because you have one more exams up front. तुझे मैं एक्सेस देता हूँ बैच का, तू देख खत्म कर छोड़ो. इसे अब इसे एक दिमाग भी बचा हुआ बीकॉम फर्स्ट सेमेस्टर एग्जाम्स. अब वो भी ये भी कहता मुझे मेन बेसिक्स नहीं, अभी सिखा को वो भी सिखा थोड़ा मुश्किल पड़ता है, कष्ट आगता है. थ्योरी लम्बा बनता प्रॉब्लम्स ले ಚಾನ್ಸೇ ಇಲ್ಲ. ಪ್ರಾಬ್ಲಮ್ ಅರ್ಥ ಆಗಂಗಿಲ್ಲದೇನು. ಈಗ ನೋಡಿಲ್ಲ ಥಿಯರಿ ಕ್ಲಾಸ್ ಮ್ಯಾಗ ಕನ್ಫ್ಯೂಸ್ ಆಗ್ತಿಲ್ಲ. ಇಲ್ಲ ಐತೆ ನೋಡಲಿ ಬ್ಯಾಲೆನ್ಸ್ ಬಂತಲ್ಲ. ಈಗ ಈ ಫಸ್ಟ್ ಪೇ ಸೆಕೆಂಡ್ ಕಾಮರ್ಸ್ ಸೈನ್ಸ್ ನೀನು ಕಾಮರ್ಸ್ ಸೈನ್ಸ್ ಆಗುತ್ತೆ. ತಪ್ಪು ಮಾಡಿದ್ವಿ ದೊಡ್ಡ ನೀನು ಪ್ರಪಂಚದಾಗ. ಹಾನಪ್ಪ ಟೆನ್ಷನ್ ತಗೋಬೇಡ, ರಿಯೋ ಕ್ಲಾಸ್ ಬಂದಿಯಾ? ಟೆಲಿಂಗ್ ಬಚ್ಚಾ. ಹಾನಪ್ಪ ಹಾಂ ಇದೆಯಲ್ಲ, ಯಾವ್ದು ಯೂನಿವರ್ಸಿಟಿ ನಿಂದು? ಆಯ್ತು ಜಾಯ್ನ್ ಆಗ. ಯಾವಾಗಿದೆ ಎಕ್ಸಾಮ್ ನಿಂದು? ನೆಕ್ಸ್ಟ್ ಮಂತ್ದಾಗಿದೆ. ಜಾಯ್ನ್ ಆಗಿ 250 rupees ಕೊಟ್ಟೆ ಕ್ಲಾಸಸ್ ಎಂಗೇಜ್ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ನಾನು ಬಿಸ್ನೆಸ್ ಲಾ ತಗೋತೀನಿ. ಜಾಯ್ನ್ ಆಗಿ ಕನ್ಸಿಡರೇಷನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಚಲೋ ಬಾಯ್. ಇದು ಹೆಂಗಿರುತ್ತೆ ಅಂದರೆ
what I want is that, guys, related to first year also we should discuss some questions, because ಇಲ್ಲಿ ಸಿ ಎ ಫೌಂಡೇಶನ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗೋದು ಭಾಳ ಕಷ್ಟ ಇದೆ, ಬಿಕಾಸ್ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಆರ್ ವೆರಿ ಲೆಸ್. ಅದ್ರಾಗ ಈಗ ಒಂದು 10 days ನೆಕ್ಸ್ಟ್ ನಾನು ಏನಿರ್ತೀನಿ 5 days ಅಂತ ಬ್ಯುಸಿ ಆಗಿರ್ತೀನಿ ನಾನು. 1 o'clock ತನಕ ಕ್ಲಾಸಸ್ ಇರ್ತಾವೆ, ಯಾವುದು ಬಿ ಕಾಮದ್ದು. ಇವ್ರ ಮುಗಿದ ಮ್ಯಾಗ ಫ್ರೀ ಆಗ್ಬಿಡ್ತೀನಿ ನಾನು. ಆಫ್ಟರ್ ದ್ಯಾಟ್ ದೇ ವಿಲ್ ಜಾಯ್ನ್ ಈವ್ನಿಂಗ್ 4 o'clock ಬರ್ತಾರೆ. ಬಟ್ ಎಕ್ಸಾಮ್ ಸಮೀಪ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ, ಬಿಕಾಸ್ ಅದು ಒಂದು ನನ್ನ ಕ್ಯಾಟಗರಿ ಅಲ್ವಾ, ರೈಟ್? ದಟ್ ಇಸ್ ವೈ ಬಚ್ಚಾ. ಯಾವುದು? ಡೆಫಿನೆಟ್ ಆನ್ಲೈನ್ ಜಾಯ್ನ್ ಆಗ್ತೀಯಾ?